ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ಗೆ ಸುಮಾರು 2 ತಿಂಗಳು ಬಾಕಿ ಇರೋವಾಗ್ಲೇ ರಿಸಲ್ಟ್ ಏನಾಗಬಹುದು ಅನ್ನೋ ಗೆಸ್ ಎಲ್ಲರಲ್ಲೂ ಇದೆ. ಮತ್ತೆ ಪ್ರಧಾನಿ ಮೋದಿ ಪಿಎಂ ಆಗ್ತಾರೆ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ, ಭರವಸೆ ಹಾಗೂ ಸದ್ಯದ ಮಟ್ಟಿಗೆ ಅದು ನಿಜ ಕೂಡ ಹೌದು. 2024ರ ಚುನಾವಣೆ ಮೇಲೆ ಜನತೆ ಭಾರಿ ಭರವಸೆ ಇಟ್ಟುಕೊಳ್ಳೋದಕ್ಕೆ ನಾನಾ ರೀತಿಯ ಕಾರಣಗಳಿವೆ. ಅದರಲ್ಲಿ ರಾಮ ಮಂದಿರ ಕೂಡ ಒಂದು. ಶತಮಾನದ ಕನಸು ಈಡೇರಿರೋದ್ರಿಂದ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ 400 ಸೀಟ್ಗಳನ್ನ ಕ್ರಾಸ್ ಮಾಡುತ್ತೆ ಅಂತ ಜನರು ಹೇಳ್ತಾ ಇದ್ರೆ, ಸಮೀಕ್ಷೆಗಳು 300 ಸೀಟ್ಗಳನ್ನ ಆರಾಮಾಗಿ ದಾಟಲಿದೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇವೆ. ಆದ್ರೆ ಪ್ರಧಾನಿ ಮೋದಿ ಹೇಳ್ತಾ ಇರೋದೇ ಬೇರೆ. ಸಂಸತ್ ಅಧಿವೇಶನದ ವೇಳೆ ಈ ಬಗ್ಗೆ ಮಾತನಾಡಿದ್ದ ಮೋದಿ ಹೇಳಿದ್ದು, ಈ ಬಾರಿ ನಮಗೆ 370 ಸೀಟ್ಗಳು ಬರಬೇಕು ಅಂತ. 360 ಅಲ್ಲ, 380 ಅಲ್ಲ. ಪ್ರಧಾನಿ ಮೋದಿ 400 ಸೀಟ್ಗಳನ್ನ ದಾಟಲಿ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ. ನಿಖರವಾಗಿ 370 ಬರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರ ಹಿಂದೆ ಒಂದು ದೊಡ್ಡ ಉದ್ದೇಶ ಕೂಡ ಇದೆ. ಹಾಗಿದ್ರೆ ಈ 370 ನಂಬರ್ನ ರಹಸ್ಯ ಏನು? ಪರ್ಟಿಕ್ಯುಲರ್ ಆಗಿ ಆ ನಂಬರ್ ಅನ್ನ ಮೋದಿ ಹೇಳಿದ್ಯಾಕೆ? ಇವೆಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಗೆಲ್ತೀವಿ ಅನ್ನೋದು ಗೊತ್ತಾಗಿದೆ. ಆದ್ರೆ ಈ ಗೆಲುವು ಕೇವಲ ಅಧಿಕಾರ ಹಿಡಿಯೋದಕ್ಕೆ ಮಾತ್ರ ಆಗಿರಬಾರದು, ಅರ್ಥಪೂರ್ಣವಾಗಿರ್ಬೇಕು ಅನ್ನೋ ಆಲೋಚನೆಯಲ್ಲಿದೆ ಮೋದಿ ನೇತೃತ್ವದ ಎನ್ಡಿಎ. ಈ ಗೆಲುವಿಗೆ ಅರ್ಥ ಸಿಗಬೇಕು ಅಂದ್ರೆ ಈ ಬಾರಿ 370 ಸೀಟ್ಗಳನ್ನ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ನಡೆಸ್ತಾ ಇದೆ ಕೇಸರಿ ಪಡೆ. ಇದಕ್ಕೆ ಕಾರಣ ಏನಂದ್ರೆ, 370 ಸೀಟ್ಗಳು ಬಂದ್ರೆ ಹೊಸ ಕಾಯ್ದೆ, ಯೋಜನೆ, ತಿದ್ದುಪಡಿ ಹಾಗೂ ಬಿಲ್ಗಳನ್ನ ಯಾವ ತೊಡಕು ಇಲ್ಲದೆ ಜಾರಿ ಮಾಡಬಹುದು ಅನ್ನೋದು. ನಮ್ಮ ಸಂವಿಧಾನದಲ್ಲಿ 2/3 ಮೆಜಾರಿಟಿಯನ್ನ ಸ್ಪೆಷಲ್ ಮೆಜಾರಿಟಿ ಅಂತ ಕರೆಯಲಾಗುತ್ತೆ. ಈ ಸ್ಪೆಷಲ್ ಮೆಜಾರಿಟಿಗೆ 363 ಸದಸ್ಯ ಬಲ ಬೇಕಾಗುತ್ತೆ. ಯಾವುದೇ ತಿದ್ದುಪಡಿ ಅಥವಾ ವಿಧೇಯಕಕ್ಕೆ ಸಾಂವಿಧಾನಿಕ ಅನುಮೋದನೆ ಸಿಗಬೇಕು ಅಂದ್ರೆ ಇಷ್ಟು ಮೆಜಾರಿಟಿ ಇರಲೇಬೇಕು. ಈಗಾಗಲೇ ಪ್ರಧಾನಿ ಮೋದಿ 3ನೇ ಅವಧಿಯಲ್ಲಿ ದೊಡ್ಡ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ಸಾಧ್ಯವಾಗಬೇಕು ಅಂದ್ರೆ 2/3 ಮೆಜಾರಿಟಿ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ 370 ಸೀಟ್ಗಳನ್ನ ಗುರಿಯಾಗಿಸಿಕೊಂಡು ಕಾರ್ಯತಂತ್ರ ರೂಪಿಸಿದ್ರೆ ಅದರ ಆಸುಪಾಸಿನಲ್ಲಿ ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹೊಂದಿದೆ ಪ್ರಧಾನಿ ಮೋದಿ ಅಂಡ್ ಟೀಮ್. ಇನ್ನು ಇತ್ತ ರಾಜ್ಯಸಭೆಯಲ್ಲೂ ಕೂಡ ಬೆಂಬಲವಿದೆ. ಸದ್ಯ 50% ಭಾರತದಲ್ಲಿ ಬಿಜೆಪಿ ಸರ್ಕಾರಗಳಿವೆ. ಇನ್ನು 28ರಲ್ಲಿ 17 ರಾಜ್ಯಗಳಲ್ಲಿ ಎನ್ಡಿಎ ಸರ್ಕಾರಗಳಿವೆ. ಈ ಕಾಯ್ದೆಗಳನ್ನ ಆ ರಾಜ್ಯಗಳಲ್ಲೂ ಜಾರಿಗೆ ತರಬಹುದು ಅನ್ನೋ ಸದುದ್ದೇಶವನ್ನ ಹೊಂದಲಾಗಿದೆ. ಪ್ರಧಾನಿ ಮೋದಿಯ ಕಳೆದ 2 ಅವಧಿಗಳಲ್ಲಿ ಸಾಕಷ್ಟು ವಿಧೇಯಕ ಹಾಗೂ ತಿದ್ದುಪಡಿಯನ್ನ ಜಾರಿಗೆ ತರಲಾಯಿತು. ಆದರೆ ವಿಪಕ್ಷಗಳು ಇದಕ್ಕೆ ಹೇಗೆಲ್ಲ ಅಡ್ಡಿಪಡಿಸಿದ್ವು ಅನ್ನೋದು ಕಣ್ಮುಂದೆಯೇ ಇದೆ. ಹಾಗಂತ ಮೋದಿ ಸರ್ಕಾರ ಮಾಡಿದ ನೀತಿಗಳನ್ನೆಲ್ಲ ಒಪ್ಪಿಕೊಳ್ಳಬೇಕು, ಜಾರಿಗೆ ತರಲೇಬೇಕು ಅಂತೇನಲ್ಲ. ಆದರೆ ವಿರೋಧ ವ್ಯಕ್ತಪಡಿಸುವುದಕ್ಕೂ ಒಂದು ಸರಿಯಾದ ಕಾರಣ ಇರಬೇಕಲ್ವಾ? ಕೇಂದ್ರ ಸರ್ಕಾರದ ಕಾಯ್ದೆ ಅಥವಾ ನೂತನ ನೀತಿಯಲ್ಲಿ ಏನಿದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಿಂದ ಜನತೆಗೆ ಅಥವಾ ದೇಶಕ್ಕೆ ತೊಂದರೆ ಆಗುತ್ತೆ ಅನ್ನೋ ಹಾಗಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಿ ಸರಿಯಾದ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸೋದು ಸರಿಯೇ. ಆದ್ರೆ ವಿಪಕ್ಷಗಳು ಮಾಡ್ತಾ ಇರೋದೇ ಬೇರೆ. ಮೋದಿ ಸರ್ಕಾರಕ್ಕೆ ಯಾವ್ದಾದ್ರೂ ಕಾಯ್ದೆಯಿಂದ ಪ್ಲಸ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅದಕ್ಕೆ ವಿರೋಧ ಮಾಡ್ತಾ ಇವೆ. ಸಾಲದಕ್ಕೆ ಜನರನ್ನ ಎತ್ತಿ ಕಟ್ತಾ ಇವೆ. ಸಿಎಎ, ಆರ್ಟಿಕಲ್ 370, ಕೃಷಿ ಕಾಯ್ದೆ ವಿಚಾರದಲ್ಲೂ ಆಗಿದ್ದು ಇದೆ. ಹೋರಾಟ ಮಾಡ್ತಾ ಇದ್ದವರನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವರಿಗೆ ಆ ಬಗ್ಗೆ ಏನೂ ಗೊತ್ತಿರ್ತಾ ಇರಲಿಲ್ಲ. ಇಂಥದ್ದೆಲ್ಲ ಪದೇ ಆಗ್ತಾ ಇದ್ರೆ ಇದರಿಂದ ದೇಶದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಿಷನ್ 370 ಆರಂಭಿಸಿದೆ ಮೋದಿ ಸರ್ಕಾರ. ಇನ್ನು ಈಗಾಗಲೇ ಬಂದಿರೋ ಸಮೀಕ್ಷೆಗಳ ಪೈಕಿ ಎಲ್ಲವೂ ಎನ್ಡಿಎಗೆ ಕ್ಲಿಯರ್ ವಿಕ್ಟರಿ ಅನ್ನೋದನ್ನ ಹೇಳ್ತಾ ಇವೆ. ಆದ್ರೆ ನಂಬರ್ಗಳಲ್ಲಿ ವ್ಯತ್ಯಾಸ ಇದೆ. ಈ ಪೈಕಿ ಪ್ರಧಾನಿ ಮೋದಿ ಎಕ್ಸ್ಪೆಕ್ಟೇಷನ್ಗೆ ಹತ್ತಿರ ಇರೋ ಸಮೀಕ್ಷೆ ಅಂದ್ರೆ ಅದು ಟೈಮ್ಸ್ ನೌ ಹಾಗೂ ಮ್ಯಾಟ್ರಿಕ್ಸ್ ಸಂಸ್ಥೆ ನಡೆಸಿರೋ ಸಮೀಕ್ಷೆ. ಈ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ 366 ಸೀಟ್ ಬಂದ್ರೆ ಬಿಜೆಪಿ ಏಕಾಂಗಿಯಾಗಿ 300ರನ್ನ ಕ್ರಾಸ್ ಮಾಡಲಿದೆ ಅಂತ ಹೇಳ್ತಾರೆ. ಇನ್ನು ಈ ದೊಡ್ಡ ನಂಬರ್ಗೆ ಬಿಜೆಪಿ ಕೈ ಹಿಡಿಯೋದು ಉತ್ತರ ಭಾರತ. ಹೌದು, ಉತ್ತರ ಭಾರತದಲ್ಲಿ ಬಿಜೆಪಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಗುಜರಾತ್, ರಾಜಸ್ಥಾನ, ಉತ್ತರಾಖಂಡದಲ್ಲಿ ಅಷ್ಟೂ ಸೀಟ್ಗಳು ಬಿಜೆಪಿ ತೆಕ್ಕೆಗೆ ಬರಲಿವೆ ಅಂತ ಸರ್ವೆ ಹೇಳ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಅಷ್ಟೂ ಸೀಟ್ಗಳು ಬಿಜೆಪಿಗೆ ಬೀಳುವ ಸಾಧ್ಯತೆ ಇದೆ. ಬಿಹಾರ, ಜಾರ್ಖಂಡ್, ಒಡಿಶಾ, ಹರಿಯಾಣ ಹಾಗೂ ಅಸ್ಸಾಂನಲ್ಲಿ 90% ಸೀಟ್ಗಳನ್ನ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿಯಾಗಲಿದೆ ಅನ್ನೋ ನಿರೀಕ್ಷೆಗಳಿವೆ. ಇನ್ನು ಬಿಜೆಪಿ ಆಡಳಿತ ಇರೋ ಉತ್ತರ ಪ್ರದೇಶ ಹಾಗೂ ಮೈತ್ರಿ ಸರ್ಕಾರವಿರೋ ಮಹಾರಾಷ್ಟ್ರ ಕೂಡ ಬಿಜೆಪಿ ಬೆನ್ನಿಗೆ ನಿಲ್ಲಲಿವೆ. ಅತ್ತ ಬಂಗಾಳದಲ್ಲೂ ಬಿಜೆಪಿ ಡಬಲ್ ಡಿಜಿಟ್ ಕ್ರಾಸ್ ಮಾಡೋದ್ರಲ್ಲಿ ಅಚ್ಚರಿ ಇಲ್ಲ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ. ಈಗ ದೊಡ್ಡ ಸವಾಲ್ ಇರೋದೇ ದಕ್ಷಿಣದಲ್ಲಿ. ಹೌದು, ಹಲವು ತಿಂಗಳ ಹಿಂದೆಯೇ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಒಂದು ಮಾತನ್ನ ಹೇಳಿದ್ರು. ಅದೇನಂದ್ರೆ ಈ ಬಾರಿ ದಕ್ಷಿಣದಲ್ಲಿ 50 ಸೀಟ್ಗಳನ್ನ ಬಿಜೆಪಿ ಮಿನಿಮಮ್ ಗೆಲ್ಲಲೇಬೇಕು ಅಂತ.
ಅದರ ಹಿಂದಿನ ಉದ್ದೇಶ ಕೂಡ ಈ ಮಿಷನ್ 370. ಹೌದು, ದಕ್ಷಿಣದಲ್ಲಿ ಬಿಜೆಪಿ ಈಗ ಇನ್ನೂ ಚಿಗುರುತ್ತಾ ಇದೆ. ಸಮೀಕ್ಷೆ ಪ್ರಕಾರ ಆಂಧ್ರ ಹಾಗೂ ಕೇರಳದಲ್ಲಿ ಬಿಜೆಪಿ ಯಾವ ಹೋಪ್ಸ್ ಅನ್ನು ಇಟ್ಕೊಳ್ಳೋದೇ ಬೇಡ ಅಂತ. ಇನ್ನುಳಿದ ರಾಜ್ಯಗಳು ಅಂದ್ರೆ ಅದು ಕರ್ನಾಟಕ, ತೆಲಂಗಾಣ ಹಾಗೂ ತಮಿಳುನಾಡು. ಕರ್ನಾಟಕದಲ್ಲಿ ಬಿಜೆಪಿ ಪರ ಎಷ್ಟು ಒಲವಿದೆಯೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನೇ ದಿನೇ ಅಸಮಾಧಾನಗಳು ಭುಗಿಲೇಳ್ತಾ ಇವೆ. ಯಾವ ಗ್ಯಾರಂಟಿಗಾಗಿ ಜನರು ಕೈಗೆ ಜೈ ಅಂದ್ರೋ, ಈಗ ಅದೇ ಗ್ಯಾರಂಟಿ ನಮಗೆ ಬೇಡ ಅನ್ನೋ ಮಾತುಗಳು ದಟ್ಟವಾಗ್ತಾ ಇವೆ. ಈ ಮಧ್ಯೆ ರಾಜ್ಯ ಸರ್ಕಾರದ ಒಂದಷ್ಟು ನಿಲುವುಗಳು, ನಿರ್ಧಾರಗಳು ಪೂರಕವಾಗಿದ್ದಕ್ಕಿಂತ ಹೆಚ್ಚಾಗಿ ಮಾರಕವಾಗಿದ್ದೇ ಜಾಸ್ತಿ. ಲೋಕಸಭೆ ಅಂತ ಬಂದಾಗ ಜನರ ಲೆಕ್ಕಾಚಾರ ಬೇರೆ ಅನ್ನೋದು ನಿಜವೇ. ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ಕಳೆದ ಬಾರಿ ಬಂದಷ್ಟು ಅಂದ್ರೆ 25 ಸೀಟ್ ಬರೋ ಬಗ್ಗೆ ಇನ್ನೂ ಅನುಮಾನ ಇದೆ. ಆದ್ರೆ 20 ಸೀಟ್ ಕ್ರಾಸ್ ಆಗ್ಬಹುದು ಅನ್ನೋ ನಿರೀಕ್ಷೆ ದಟ್ಟವಾಗಿದೆ. ಇತ್ತ ತೆಲಂಗಾಣದಲ್ಲಿ 6ರಿಂದ 7 ಸೀಟ್ ನಿರೀಕ್ಷೆ ಇದ್ರೆ, ತಮಿಳುನಾಡಿನಲ್ಲಿ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈಗ ಸಿಗ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ ಡಬಲ್ ಡಿಜಿಟ್ ಕ್ರಾಸ್ ಆಗುತ್ತೆ ಅನ್ನೋ ಹಾಗಿದೆ. ಆದ್ರೆ ಅಂತಿಮವಾಗಿ ಏನಾಗಲಿದೆ ಅನ್ನೋದು ರಿಸಲ್ಟ್ ನಲ್ಲೇ ಗೊತ್ತಾಗುತ್ತೆ. ಇವೆಲ್ಲವನ್ನ ಹೊರತುಪಡಿಸಿ ಕೇರಳ ಹಾಗೂ ಆಂಧ್ರದಲ್ಲಿ ಒಂದು ವೇಳೆ ಖಾತೆ ಓಪನ್ ಆದ್ರೆ ಅದನ್ನ ಬೋನಸ್ ಅಂತ ಪರಿಗಣಿಸೋ ಬಗ್ಗೆ ಯೋಚಿಸಿದೆ ಬಿಜೆಪಿ. ನಾವಾಗ್ಲೇ ಹೇಳಿದ ಹಾಗೆ ಮೋದಿ ವಿರೋಧಿಗಳೆಲ್ಲ ಈಗ ಮೋದಿಯನ್ನ ಕೊಂಡಾಡ್ತಾ ಇದ್ದಾರೆ ಅಂತ. ಈ ಲಿಸ್ಟ್ಗೆ ಹೊಸ ಸೇರ್ಪಡೆ ಅಂದ್ರೆ ಪ್ರಸಿದ್ಧ ಕಾಲಮಿಸ್ಟ್ ಶೋಭಾಡೆ. ಪಕ್ಕಾ ಕಾಂಗ್ರೆಸ್ ಪರ ಇದ್ದ ಶೋಭಾಡೆ 2019ರಲ್ಲಿ ಕಾಂಗ್ರೆಸ್ ಪರವಾಗಿ ಬಿಜೆಪಿ ವಿರುದ್ಧವಾಗಿ ಹೇಗೆ ನಿಲುವು ತಳೆದಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಸದ್ಯದ ಆಗುಹೋಗುಗಳನ್ನ ಗಮನಿಸಿರೋ ಶೋಭಾಡೆ ಅಭಿಪ್ರಾಯಗಳು ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿವೆ. ಪ್ರಧಾನಿ ಮೋದಿಯನ್ನ ಕೊಂಡಾಡಿರೋ ಶೋಭಾಡೆ ಅವರನ್ನ ಮಾಸ್ಟರ್ ಆಫ್ ಯೂನಿವರ್ಸ್ ಅಂತ ಕರೆದಿದ್ದಾರೆ. ಮೋದಿಯ ಚತುರತೆ, ಮೋದಿಗೆ ಇರೋ ಜ್ಞಾನ, ಮೋದಿ ಸಂವಹನ ಶೈಲಿ, ಅವರ ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲವೂ ಅದ್ಭುತ ಅಂತ ಕೊಂಡಾಡಿದ್ದಾರೆ ಶೋಭಾಡೆ. ಒಂದು ಕಾಲದಲ್ಲಿ ಪ್ರಧಾನಿ ಮೋದಿಯ ಪ್ರತಿ ನಡೆ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದವರು ಈಗ ಸಡನ್ ಆಗಿ ಇಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇದೇ ನಿಜವಾದ ಬದಲಾವಣೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಬರೆದುಕೊಳ್ತಾ ಇದ್ದಾರೆ. ಒಂದು ಸರಿಯಾದ ಉದ್ದೇಶ, ಬಲವಾದ ಸಂಕಲ್ಪವಿಟ್ಟು ಕೆಲಸ ಮಾಡಿದ್ರೆ ಪ್ರಕೃತಿಯೂ ಕೂಡ ನಮಗೆ ಸಹಕರಿಸುತ್ತೆ ಅನ್ನೋ ಮಾತಿದೆ. 2014ರಿಂದ ಇಂದಿನವರೆಗೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಅದೆಷ್ಟು ಟೀಕೆಗಳು ಬಂದಿವೆ ಅನ್ನೋದು ಲೆಕ್ಕವೇ ಇಲ್ಲ. ಆದ್ರೂ ಧೈರ್ಯವಾಗಿ ಮುನ್ನುಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮಾಡಿರೋ ಕೆಲಸಗಳು. ಹೌದು, ಕೆಲಸಗಳು ಕಣ್ಮುಂದೆ ಇತ್ತು ಅಂದ್ರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಮೋದಿ ಸರ್ಕಾರ ಮುನ್ನುಗ್ತಾ ಇದೆ. ಅಂದಹಾಗೆ ಎದುರಾಳಿ ಸ್ಥಾನದಲ್ಲಿರೋ ಕಾಂಗ್ರೆಸ್ನ ವೈಫಲ್ಯ ಕೂಡ ಇದೆ. ಜನರು ಅವಕಾಶ ನೀಡಿರೋ ರಾಜ್ಯಗಳಲ್ಲಿ ಉಚಿತಗಳನ್ನ ಹೊರತುಪಡಿಸಿ ದೂರದೃಷ್ಟಿಯಿಂದ ಒಂದಷ್ಟು ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಕೈ ಹಿಡಿತಾರೆ. ಆದ್ರೆ ಆ ಕೆಲಸ ಆಗದೇ ಇರೋದ್ರಿಂದಲೇ ಜನರಿಗೆ ಮೋದಿ ಮೇಲೆ ಭರವಸೆ ಹೆಚ್ಚಾಗ್ತಾ ಇರೋದು. ಸದ್ಯ ಪ್ರಧಾನಿ ಮೋದಿ ಲೆಕ್ಕದಂತೆ ಮಿಷನ್ 370 ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.